ಬಿಗ್ ಫೈವ್ ನಲ್ಲಿ ಮೊದಲನೇ ಟಾಪ್ ಸ್ಟೋರಿ. ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನ ಮೇಲೆ ಅಟ್ಯಾಕ್ ಆಗಿದೆ. ಬೆಳಗಾವಿಯಲ್ಲಿ ಸಿನಿಮಾ ಸ್ಟೈಲ್ ನಲ್ಲಿ ಚಾಲಕನಿಗೆ ಚಾಕು ಇರಿತವಾಗಿದೆ. ಕಾರು ನಿಲ್ಲಿಸಿ ನಿಂತಿದ್ದ ಬಸವಂತ ಕಡೋಲ್ಕರ್, 32 ವರ್ಷ ಬಸವಂತ ಕಡೋಲ್ಕರ್ಗೆ ಅವರ ಮೇಲೆ ದಾಳಿಯಾಗಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನ ಮೇಲೆ ಅಟ್ಯಾಕ್ ಆಗಿರುವಂತದ್ದು. ಬೆಳಗಾವಿಯಲ್ಲಿ ಸಿನಿಮಾ ಸ್ಟೈಲ್ ನಲ್ಲಿ ಚಾಲಕನಿಗೆ ಚಾಕು ಇರಿತವಾಗಿದೆ. ಕಾರು ನಿಲ್ಲಿಸಿ ನಿಂತಿದ್ದ ಬಸವಂತ ಕಡೋಲ್ಕರ್ ಮೇಲೆ ದಾಳಿಯಾಗಿದೆ. ಬೈಕ್ ನಲ್ಲಿ ಬಂದ ಇಬ್ಬರು ಕಿಡಿಗೇಡಿಗಳಿಂದ ಏಕಾಏಕಿ ಅಟ್ಯಾಕ್ ಮಾಡಲಾಗಿದೆ. ಎದೆ, ಭುಜ, ತೊಡೆ ಸೇರಿ 4 ಕಡೆ ಚಾಕು ಇರಿದಿದ್ದಾರೆ ದುಷ್ಕರ್ಮಿಗಳು. ಗಾಯಗೊಂಡ ಬಸವಂತ ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆಸ್ಪತ್ರೆಗೆ ದೌಡಾಯಿಸಿ ಆರೋಗ್ಯ ವಿಚಾರಿಸಿದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್. ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಚುಚ್ಚಿ ಹೋಗಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರನ ಕಾರು ಚಾಲಕನಿಗೆ ಚಾಕು ಚುಚ್ಚಿರೋದು ಬೆಳಗಾವಿ ನಗರದ ಕ್ಲಬ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿಯ ಬಸವಂತ್ ಕಡೋಲ್ಕರ್ 32 ವರ್ಷ ಕಾರು ಚಾಲಕನಿಗೆ ಅವರ ಮೇಲೆ ದಾಳಿಯಾಗಿದೆ. ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಕಾರು ಚಾಲಕ ಈತ. ಬೈಕ್ ಮೇಲೆ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ಕಾರ್ ಪಾರ್ಕ್ ಮಾಡಿ ಕಾರು ಚಾಲಕ ಕಾರಿನ ಪಕ್ಕ ನಿಂತಿದ್ರು. ಅಂತಹ ಸಂದರ್ಭದಲ್ಲಿ ಬಂದು ಏಕಾಏಕಿ ಚಾಕು ಇರಿದು ಹೋಗಿರುವಂಥದ್ದು. ಏನ್ ಕಾರಣ ಆಗಿರಬಹುದು? ಚಾಕು ಚುಚ್ಚಿದ್ದು ಯಾಕೆ? ಏನಾದ್ರೂ ಈ ಹಿಂದೆ ದ್ವೇಷ ಇತ್ತಾ? ಯಾರಾದ್ರೂ ಆಗದೆ ಇರೋರಿದ್ರ? ಈ ರೀತಿ ಬಂದು ಏಕಾಏಕಿ ಸುಮ್ನೆ ನಿಂತಿದ್ದವರಿಗೆ ಚಾಕು ಚುಚ್ಚಿ ಹೋಗ್ತಾರೆ ಅಂತಂದ್ರೆ ಏನ್ ಕಾರಣ ಇರಬಹುದು? ಯಾರವರು? ಈ ಕುರಿತಾಗಿ ಮೃಣಾಲ್ ಏನ್ ಹೇಳ್ತಾರೆ? ಈಗಾಗಲೇ ಏನು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಲಾಗಿದೆ. ಕಾರು ಚಾಲಕನಿಗೆ ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಅನ್ಸುತ್ತೆ. ICU ನಲ್ಲಿ ಅಡ್ಮಿಟ್ ಆಗಿರುವಂತದ್ದು ಕಾರು ಚಾಲಕ. DCP ಪೊಲೀಸರು ಎಲ್ಲರೂ ಸಹ ಭೇಟಿ ಕೊಟ್ಟು ವಿಚಾರಣೆ ನಡೆಸಿದ್ದಾರೆ. ತನಿಖೆ ಆಗಬೇಕು. ಆದ ನಂತರದಲ್ಲೇ ಯಾಕೆ, ಏನು, ಎತ್ತ ಅಂತೆಲ್ಲವೂ ಕೂಡ ಗೊತ್ತಾಗೋದು. ಸ್ಥಳಕ್ಕೆ ಈಗಾಗಲೇ ಮೃಣಾಲ್ ಕೂಡ ಭೇಟಿ ನೀಡಿದ್ದಾರೆ. ಬೆಳಗಾವಿಯ ಖಾಸಗಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಲಾಗಿದೆ ಕಾರು ಚಾಲಕನಿಗೆ. ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಹೇಳಿ ಸಚಿವರ ಮಗನ ಕಾರು ಚಾಲಕ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ. ಹಾಡ ಹಗಲೇ ಒಂದು ಸಾಕಷ್ಟು ಜನ ಓಡಾಡುವಂತಹ ಒಂದು ಪ್ರದೇಶದಲ್ಲಿ ಆಗಿರುವಂತಹ ಕೃತ್ಯ ಇದು. ಏನಕ್ಕಾಗಿ ಅಟ್ಯಾಕ್ ಮಾಡಲಾಗಿದೆ? ಕಾರು ಚಾಲಕನಿಗೆ ಏನಾದ್ರೂ ವೈಯಕ್ತಿಕ ಕಾರಣಗಳಿತ್ತ ಈ ರೀತಿ ಅಟ್ಯಾಕ್ ಆಗಬೇಕು ಅಂತ ಒಂದು ಕಡೆ ಅಂತ ಅನ್ಸಿದ್ರೆ, ಇನ್ನೊಂದು ಕಡೆ ಸಚಿವೆ ಪುತ್ರನೇ ಟಾರ್ಗೆಟ್ ಆಗಿದ್ನಾ ಈ ದುಷ್ಕರ್ಮಿಗಳಿಗೆ ಅನ್ನುವಂಥದ್ದು ಮತ್ತೊಂದು ಕಡೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರಾಜೇಶ್. ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೊದಲನೇ ಪ್ರಶ್ನೆ ರಾಜೇಶ್, ಕಾರು ಚಾಲಕನ ಪರಿಸ್ಥಿತಿ ಹೇಗಿದೆ? ಇನ್ನೊಂದು, ಸದ್ಯಕ್ಕೆ ಯಾವ ಕಾರಣದಿಂದ ಈ ರೀತಿ ಆಗಿರಬಹುದು ಅಂತ ಏನಾದ್ರೂ ಗೊತ್ತಾಗ್ತಿದ್ಯಾ? ಎಸ್ ನಮ್ರತಾ, ಏನಂದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅಂತಂದ್ರೆ ಏನು ಬೆಳಗಾವಿಯ ಕ್ಲಬ್ ರೋಡ್ ನಲ್ಲಿ ದುಷ್ಕರ್ಮಿಗಳು ಏಕಾಏಕಿ ಏನು ಬಸವಂತ್ ಕಡೋಲ್ಕರ್ ಇದ್ದಾನೆ, ಈತನ ಮೇಲೆ ಬಂದು ಚಾಕು ಇರಿದು ಹೋಗಿರ್ತಕ್ಕಂಥದ್ದು. ಏನು ಸದ್ಯ ಈಗ ಪ್ರಾಥಮಿಕವಾಗಿ ಒಂದು ತನಿಖೆ ಹಂತದಲ್ಲಿ ಅಂದ್ರೆ ಪೊಲೀಸರು ಹೇಳುವ ಪ್ರಕಾರ ಈಗ ಸದ್ಯ ಹಣಕಾಸಿನ ವಿಚಾರವಾಗಿ ಅಂದ್ರೆ ಯಾರು ದುಷ್ಕರ್ಮಿಗಳು ಚಾಕು ಇರ್ತ ಮಾಡಿದ್ದಾರೆ ಅವರು ಮತ್ತು ಈ ಬಸವಂತನ ನಡುವೆ ಒಂದು ಹಣಕಾಸಿನ ವ್ಯವಹಾರ ಇತ್ತು. ಅಲ್ಲದೆ ಕಳೆದ 2-3 ದಿನಗಳ ಹಿಂದೆ ಕೂಡ ಒಂದು ರೀತಿಯಲ್ಲಿ ಗಲಾಟೆ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಏನು ಆತ ತನ್ನ ಸ್ನೇಹಿತರ ಜೊತೆ ಏನು ಕಾರು ಚಾಲಕ ಬಸವಂತ ಏನಿದೆ ತನ್ನ ಬೆಳಗಾವಿ ಕ್ಲಬ್ ರೋಡ್ ಕಡೆ ಸುಮಾರು 4-5 ಚುಚ್ಚಿ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಸದ್ಯ ಕೂಡಲೇ ಏನಂತ ಅಲ್ಲಿ ಸ್ಥಳಕ್ಕೆ ಇರುವಂತ ಸ್ಥಳೀಯರು ಕೂಡ ಏನೋ ಅವ್ರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸದ್ಯ ಈಗ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಆಸ್ಪತ್ರೆಗೆ ಬಂದು ಭೇಟಿಯನ್ನ ನೀಡಿ ಆರೋಗ್ಯವನ್ನು ವಿಚಾರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. DCP ಅವರು ಕೂಡ ಬಂದು ಏನು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ಆತನ ಪರಿಸ್ಥಿತಿ ಈಗ ಸದ್ಯ ಸ್ಟೇಬಲ್ ಆಗಿದೆ, ಯಾವುದೇ ರೀತಿ ಪ್ರಾಣಾಪಾಯದ ಆಗಿಲ್ಲ ಅನ್ನೋ ಮಾಹಿತಿಯನ್ನ ಸದ್ಯ ಈಗ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಸದ್ಯ ಈಗ ಆ ದುಷ್ಕರ್ಮಿಗಳು ಯಾರಿದ್ದಾರೆ ಅವರನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಪೊಲೀಸರು ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ದಾರೆ. ನಮ್ರತಾ, ಓಕೆ, ಪೊಲೀಸರು ಏನಾದ್ರೂ ವಿಚಾರಿಸುವ ಸಂದರ್ಭದಲ್ಲಿ ಚಾಲಕ ಏನಾದ್ರೂ ಹೇಳಿದನಾ?
ಎಸ್ ನಮ್ರತ ಈಗಾಗಲೇ ಆತನ ICU ವಾರ್ಡ್ಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಸದ್ಯ ಒಳಗಡೆ ಯಾರು ಕೂಡ ಹೋಗಿಲ್ಲ. ಸದ್ಯ ಆತನ ಆರೋಗ್ಯವನ್ನ ನೋಡಿಕೊಂಡು ಪೊಲೀಸರು ಹೋಗಿ ಆತನ ಕಡೆಯಿಂದ ಸ್ಟೇಟ್ಮೆಂಟ್ ತಗೊಳ್ಳಿಕ್ಕೂ ಕೂಡ ತಯಾರಿಯನ್ನ ನಡೆಸಿದ್ದಾರೆ ಅಂತಾನೆ ಹೇಳ್ಬೋದು ನಮ್ರತ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.